ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಪರಾಭವಗೊಂಡ ವಿ ಆದಿನಾರಾಯಣರವರು ಮತ್ತೆ 2028ರಲ್ಲಿ ಸ್ಪರ್ಧಿಸಿ ಎಲ್ಲಿ ಸೋತಿದ್ದೇನೆ ಅಲ್ಲೇ ಗೆಲ್ಲಬೇಕೆಂಬ ಉದ್ದೇಶದಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ. ಪಕ್ಷ ಸಂಘಟನೆ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು, ಹೊಸ ಕಾರ್ಯಕ್ರಮಗಳ ಮುಖಾಂತರ ಮಹಿಳೆಯರಿಗೆ ಯುವಕರಿಗೆ ಆಕರ್ಷಿಸುವುದು, ಕಾರ್ಯಕ್ರಮಗಳು, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅರಿವು ಮೂಡಿಸುವ ಕಾರ್ಯಕ್ರಮಗಳು, ಇನ್ನಿತರೆ ಕಾರ್ಯಕ್ರಮಗಳ ಮಾಡುತ್ತಿರುವುದು ಗಮನಾರ್ಹ. ಉದ್ಯೋಗ ಮೇಳ, ಹೆಲ್ಮೆಟ್ಗಳ ವಿತರಣೆ, ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮಗಳ ಮುಖಾಂತರ ಜನರ ವಿಶ್ವಾಸ ಗಳಿಸಿ 2028ರಲ್ಲಿ ಮುಳಬಾಗಿಲಿನ ಶಾಸಕರಾಗಲೇಬೇಕು ಎಂದು ವಿ ಆದಿನಾರಾಯಣರವರು ಪಣ ತೊಟ್ಟಿದ್ದಾರೆ. ಇದಕ್ಕೆ ಮುಂದುವರಿದ ಭಾಗವಾಗಿ ಸಂಘಟನೆಯಲ್ಲಿ ಚುರುಕು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರ ಮನೆಗೆ ಭೇಟಿ ನೀಡಿ ಬೇರೆ ಪಕ್ಷಗಳ ಮುಖಂಡರ ಸೇರ್ಪಡೆ ಕಾರ್ಯಕ್ರಮಗಳು, ಗ್ಯಾರಂಟಿ ಯೋಜನೆಗಳ ಅರಿವು ಮತ್ತು ದುಗ್ಗಸಂದ್ರ ಹೋಬಳಿ ಮಟ್ಟದ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಂಗವಾಗಿ ದುಗ್ಗಸಂದ್ರ ಹೋಬಳಿಯ ಕುರುಡುಮಲೆಯ ಪುರಾಣ ಪ್ರಸಿದ್ಧ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಮುಖಂಡರ ಜೊತೆ ಸೇರಿ ವಿಶೇಷ ಪೂಜೆ ನೆರವೇರಿಸಿ 2028ರ ವಿಧಾನಸಭಾ ಚುನಾವಣೆಗೆ ಅಧಿಕೃತ ಪ್ರಚಾರ ನೀಡಿದ್ದಾರೆ ಎನ್ನಬಹುದು. ಮೊಟ್ಟ ಮೊದಲನೇದಾಗಿ ಕುರುಡುಮಲೆ ಗ್ರಾಮದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಜಮೀರ್ ಅಹಮದ್ ಮತ್ತು ಕೆಲವು ಮುಖಂಡರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ದುಡಿಯಲು ಆಶ್ವಾಸನೆ ನೀಡಲಾಯಿತು. ತದನಂತರ ಕುರುಡುಮಲೆಯಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರ ಮನೆಗೆ ಭೇಟಿ ನೀಡಿ ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಮನವಿ ಮಾಡಲಾಯಿತು. ತದನಂತರ ಕುರುಡುಮಲೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಒಂದು ದಿನದ ಪ್ರವಾಸವನ್ನು ಕೈಗೊಳ್ಳಲಾಯಿತು. ಕುರುಡುಮಲೆ ಗ್ರಾಮದ ನಂತರ ದುಗ್ಗಸಂದ್ರ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರ ಮನೆ ಭೇಟಿ ಮತ್ತು ಮುಖಂಡರ ಜೊತೆ ಸಮಾಲೋಚನೆ. ಇದಾದ ನಂತರ ತಾವರೆಕೆರೆ ಗ್ರಾಮದಲ್ಲಿ ಸಭೆ, ಮುಖಂಡರ ಮನೆ ಭೇಟಿ, ನಿರಂತರವಾಗಿ ಮುಂದುವರಿದ ಪ್ರವಾಸ ಮಾದಘಟ್ಟ, ಸಿದ್ದಘಟ್ಟ, ಚಲುವನಾಯಕನಹಳ್ಳಿ, ಲಿಂಗಾಪುರ, ಕದ್ರಿಪುರ ಗ್ರಾಮಗಳಿಗೆ ಬಿರುಸಿನ ಪ್ರಚಾರದ ಮಾದರಿಯಲ್ಲಿ ಭೇಟಿ ನೀಡಲಾಯಿತು. ವಿ ಆದಿನಾರಾಯಣರವರು 2028ರ ಕಾಂಗ್ರೆಸ್ ಅಭ್ಯರ್ಥಿ ಆಗುವುದು ಬಹುತೇಕ ಖಚಿತ ಎಂದು ಕೋಲಾರ ಶಾಸಕರು ಹಾಗೂ ಮುಳಬಾಗಿಲಿನ ಪ್ರಭಾವಿ ಮುಖಂಡರಾದ ಕೊತ್ತೂರು ಮಂಜುನಾಥ್ ರವರು ಈಗಾಗಲೇ ತಿಳಿಸಿದ್ದಾರೆ. ಇದಕ್ಕಾಗಿಯೇ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ MC ನೀಲಕಂಠೇಗೌಡರ ನಿಧನ ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಜವಾಬ್ದಾರಿಯೂ ಸಹ ವಿ ಆದಿನಾರಾಯಣರವರಿಗೆ ನೀಡಲಾಗಿದೆ ಎನ್ನಲಾಗಿದೆ. ವಿ ಆದಿನಾರಾಯಣರವರು ಹೇಳುವ ಪ್ರಕಾರ ಈ ಪ್ರವಾಸ ಮನೆಗೆ ಭೇಟಿ, ಮುಖಂಡರ ಜೊತೆ ಸಮಾಲೋಚನೆ. ಯಾಕಂದರೆ ನಾನು 2023ರಲ್ಲಿ ಚುನಾವಣೆಗೆ ಆಕಸ್ಮಿಕವಾಗಿ ಹೈಕಮಾಂಡ್ ಮತ್ತು ಸ್ಥಳೀಯ ಮುಖಂಡರ ಆಯ್ಕೆಯ ಮೇರೆಗೆ ಚುನಾವಣೆಗೆ ಸ್ಪರ್ಧಿಸಲು ಬಂದೆ. ಆಗ ನನಗೆ ನಿಮ್ಮನ್ನು ಭೇಟಿ ಮಾಡಲು, ಪರಿಚಯಿಸಿಕೊಳ್ಳಲು, ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಲು ಸಾಧ್ಯವಾಗಿರಲಿಲ್ಲ. ಹೋಬಳಿ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಬಹಿರಂಗ ಸಭೆಗಳನ್ನು ನಡೆಸಿ ಚುನಾವಣೆ ನಡೆಸಿ ಹಿನ್ನಡೆ ಆಗಿರಬಹುದು ಮತ್ತು ಮುಂದೆ ನಾನು ಈ ಕ್ಷೇತ್ರದ ಶಾಸಕನಾಗಬೇಕಂದ್ರೆ ಪ್ರತಿ ಗ್ರಾಮದ ಮುಖಂಡರು ಪರಿಚಯ ಇರಬೇಕು, ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ಗೊತ್ತಿರಬೇಕು. ಆಗಲೇ ನಾನು ಅದನ್ನು ಬಗೆಹರಿಸಲು ಸಾಧ್ಯ. ಇದೇ ನಾನು ಕೈಗೊಂಡಿರುವ ಪ್ರವಾಸ, ಮನೆ ಭೇಟಿಯ ಮೂಲ ಉದ್ದೇಶ ಎಂದು ವಿ ಆದಿನಾರಾಯಣರವರು ತಿಳಿಸಿದ್ದಾರೆ. ಈ ಕುರುಡುಮಲೆ ಪಂಚಾಯಿತಿ ವ್ಯಾಪ್ತಿಯ ಪ್ರವಾಸದಲ್ಲಿ ವಿ ಆದಿನಾರಾಯಣರವರ ಜೊತೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು, ಯುವ ನಾಯಕರುಗಳು, ವಿವಿಧ ಮುಂಚೂಣಿ ಘಟಕದ ಪದಾಧಿಕಾರಿಗಳು ಜೊತೆಯಲ್ಲಿದ್ದು ಸಾಥ್ ನೀಡಿದ್ದಾರೆ ಎನ್ನಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೇರಿದಂತ ಸಿದ್ದಘಟ್ಟ ಎಲ್ಲ ಅಣ್ಣ ತಮ್ಮಂದ್ರೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡ್ರೆ, ನಾನು ಎಲೆಕ್ಷನ್ ಟೈಮಲ್ಲಿ ಈ ಊರಿಗೆ ಬಂದಿದ್ದೆ ಸಿದ್ದಘಟ್ಟಗೆ. ಆದರೆ ಬೇರೆ ಊರುಗಳಿಗೆ ಹೋಗೋಕ್ಕಾಗಲಿಲ್ಲ ಅವತ್ತು. ಈಗ ಈ ದೀರ್ಘ ಸುಮಂಗಲಿ ಭವ ಪೂರ್ವಭಾವ ಸಭೆಯ ಅಂಗವಾಗಿ ಈಗ ಎಲ್ಲ ಊರುಗಳಿಗೂ ಬರ್ತಾ ಇದ್ದೀವಿ. ಈಗ ಸಿದ್ದಘಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಸಿದ್ದಘಟ್ಟ ಮುನಸಾಮಗೌಡ ಅನ್ನೋರು ನಾರ್ತ್ ಯೂನಿವರ್ಸಿಟಿ ಮೆಂಬರ್ ಆಗಿ ಆಯ್ಕೆಯಾಗಿದ್ದರು. ಆ ಟೈಮಲ್ಲಿ ನಾವು ಬರೋಕ್ಕಾಗಲಿಲ್ಲ. ಈ ದಿನ ಬಂದಿದ್ದೀವಿ. ಅವ್ರಿಗೆ ಮಾಲೆ ಒಂದು ಕೊಡಿ. ನಾರ್ತ್ ಯೂನಿವರ್ಸಿಟಿ ಮೆಂಬರ್ ಆಗಿದ್ದಕ್ಕೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.
ಓಕೆ. ಓಕೆ. ಮುಂದಿನ ದಿನಗಳಲ್ಲಿ ನಮ್ಮ ಮುನ್ಸಮ್ಮಗೌಡರ ಅವರಿಗೆ ಮತ್ತು ಅವ್ರ ಕುಟುಂಬದಕ್ಕೂ ಎಲ್ಲರೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ. ಇವತ್ತು ಈ ಗ್ರಾಮಕ್ಕೆ ಬಂದಿರೋ ಮೂಲ ಉದ್ದೇಶ ದೀರ್ಘ ಸುಮಂಗಲಿ ಭಾವ ಪೂರ್ವಭಾವ ಸಭೆ. ನೀವು ನೆಕ್ಸ್ಟ್ ಮಂತ್ ನಾವು ದೀರ್ಘ ಸುಮಂಗಲಿ ಭಾವ ಅಂದ್ರೆ ಹೆಣ್ಣು ಮಕ್ಕಳಿಗೆ ಮಡಲು ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ ಬರ್ಬೇಕಾಗತ್ತೆ. ನಾವು ದಿನಾಂಕವನ್ನು ನಿಮ್ಮ ಮುಖಂಡರ ಮುಖಾಂತರ ನಾವು ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಮಂತ್ 2ನೇ ವೀಕಲ್ಲಿ ಇಡೋಣ ಅಂತ ಇದ್ದೀವಿ. ಕೊತ್ತೂರು ಮಂಜಣ್ಣ ಅವರು ಮತ್ತು ಮಿನಿಸ್ಟರ್ ಅವ್ರದ್ದು ದಿನಾಂಕವನ್ನು ತಿಳ್ಕೊಂಡು ನಿಗದಿಪಡಿಸೋಣ ಅಂತ ನಾವು ಇದ್ದೀವಿ. ಆದರೆ ನೆಕ್ಸ್ಟ್ ಮಂತ್ ಅಂತೂ ನಾವು ಕಾರ್ಯಕ್ರಮ ಮಾಡೋಕ್ಕೆ ನಾವು ಈಗಾಗಲೇ ಯೋಚನೆ ಮಾಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಈ ಊರಿನ ಎಲ್ಲ ಹೆಣ್ಣು ಮಕ್ಕಳು, ಯಾವುದು ಜಾತಿ ಭೇದವಿಲ್ಲ, ಯಾವುದು ಪಕ್ಷ ಭೇದವಿಲ್ಲ, ಎಲ್ಲರೂ ಬರ್ಬೋದು ಆ ಕಾರ್ಯಕ್ರಮಕ್ಕೆ. ಎಲ್ಲರೂ ನೀವು ಕರೆತರಬೇಕು. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಗೆ ಆಶೀರ್ವಾದ ಮಾಡ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಂತ ನಿಮ್ಗೆಲ್ಲ ಮಾತಾಡೋ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಅಂತ.